ಕೊರಿಯಾದಲ್ಲಿ ಎಲ್ಲರೂ ಮಾಡ್ರನ್ ಆಗಿ ಕಲ್ಚರ್ನ ಮರಿತಾ ಇದ್ದಾರೆ. ಹಾಗಾಗಿ ಕಿಮ್ನ ರೀತಿ ಜಿಯೋ ಮನ್ಸೆರ್ ಮತ್ತೆ ಫೆಂಗ್ ಶೂಯಿ ಮಾಸ್ಟರ್ಗೆ ಕೆಲಸ ಸಿಗೋದು ಕಡಿಮೆಯಾಗಿದೆ. ಹಾಗೆ ಪಾರ್ಕ್ ಕೂಡ ಅಮೆರಿಕದಿಂದ ಕೊರಿಯಾಗೆ ಬಂದಿದ್ದಾನೆ, ಇವರಿಗೆ ಸಮಾಧಿ ಇರೋ ಜಾಗನ ತೋರ್ಸೋಕೆ ಅಂತ. ಆದರೆ ವಿಚಿತ್ರ ಏನಂದ್ರೆ ಕಿಮ್ ಪಾರ್ಕ್ನ ಫ್ಯಾಮಿಲಿ ವಿಷಯನ ತಿಳ್ಕೊಳ್ಳೋಕ್ಕೆ ನೋಡಿದ್ರೆ ಪಾರ್ಕ್ ಅದಕ್ಕೆ ನಿರಾಕರಿಸ್ತಾನೆ. ತದನಂತರ ಸಮಾಧಿ ನೋಡಲು ಕಾರ್ನಲ್ಲಿ ಬರುತ್ತಿರುವಾಗ ಕಿಮ್ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ಸಮಾಧಿಯು ಕಾಡಿನಲ್ಲಿರುವ ಒಂದು ಬೆಟ್ಟದ ಮೇಲೆ ಇರುತ್ತದೆ. ಹಾಗೆ ಕಾರು ನಿಲ್ಲಿಸಿ ಬೆಟ್ಟದ ಮೇಲೆ ಹೋಗುತ್ತಿರುವಾಗ ನರಿಗಳು ಕೂಡ ಕಾಣಿಸೋದ್ರಿಂದ ಕಿಮ್ಗೆ ಆಶ್ಚರ್ಯವಾಗುತ್ತದೆ. ಕಿಮ್ ಈ ಜಾಗ ಒಳ್ಳೆದ ಇಲ್ವಾ ಅಂತ ನೋಡೋಕೆ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ತೆಗೆದು ಬಾಯಲ್ಲಿ ಇಡುತ್ತಿದ್ದ ಹಾಗೆ ಉಗಿದು ಬಿಡುತ್ತಾರೆ. ಅಂದ್ರೆ ಕಿಮ್ನ ಪ್ರಕಾರ ಇಂತಹ ಜಾಗದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಮಾಧಿ ಮಾಡೋದು ಒಳ್ಳೆದಲ್ಲ ಎಂದರ್ಥ. ಈ ಕಾರಣದಿಂದ ಸಮಾಧಿ ತೆಗೆಯಲು ಒಪ್ಪದ ಕಿಮ್ಗೆ ಜಪಾನ್ನ ಶಾಮನ್ ಆಗಿರುವ ವಾರಿಮ್ ರಿಕ್ವೆಸ್ಟ್ ಮಾಡುತ್ತಾಳೆ. ನಾನು ಆ ಜಾಗದಲ್ಲಿ ಒಂದು ಆಚರಣೆಯನ್ನು ಮಾಡುತ್ತೇನೆ, ಅದರಿಂದ ಅಲ್ಲಿ ಯಾವುದಾದರೂ ದುಷ್ಟಶಕ್ತಿ ಇದ್ದರೆ ಅದು ನಾವು ಮಾಡುವ ಆಚರಣೆಯಿಂದ ಡಿಸ್ಟ್ರಾಕ್ಟ್ ಆಗುತ್ತದೆ. ಆಗ ನಾವು ಸಮಾಧಿಯಿಂದ ಶವವನ್ನು ಆಚೆ ತೆಗೆಯಬಹುದು. ವಾರಿಮ್ ಸಲಹೆಯಂತೆ ಸಮಾಧಿ ತೆಗೆಯಲು ಕಿಮ್ ಒಪ್ಪಿದ ನಂತರ ಮಾರನೆಯ ದಿನ 5 ಹಂದಿಗಳನ್ನು ತಗೊಂಡು ಬಂದು ಅವುಗಳನ್ನು 5 ಜನ ಗುಂಡಿ ತೆಗೆಯುವರೊಂದಿಗೆ ಮಂತ್ರಗಳ ಮೂಲಕ ಕನೆಕ್ಟ್ ಮಾಡುತ್ತಾರೆ. ಅದರರ್ಥ ದುಷ್ಟಶಕ್ತಿಯು ಆ 5 ಜನರಿಗೆ ತೊಂದರೆ ಕೊಡದೆ ಹಂದಿಗಳ ಕಡೆ ಡಿಸ್ಟ್ರಾಕ್ಟ್ ಆಗಲಿ ಎಂದು. ನಂತರ ವಾರಿಮ್ ಬೆಂಕಿಯಲ್ಲಿ ಕೈ ಇಟ್ಟು ಮುಖಕ್ಕೆ ಮಸಿ ಬಳಿದುಕೊಂಡು ರಕ್ತ ಕುಡಿಯುತ್ತಾ ಆಚರಣೆ ಮಾಡುತ್ತಿರುವಾಗ ಮತ್ತೊಂದು ಕಡೆ ಆ 5 ಜನ ಸಮಾಧಿ ತೆಗೆಯುತ್ತಿರುತ್ತಾರೆ. ಸ್ವಲ್ಪ ಸಮಯದ ನಂತರ ಸಮಾಧಿ ತೆಗೆಯುವವರಿಗೆ ಶವ ಪೆಟ್ಟಿಗೆ ಕಾಣಿಸುತ್ತದೆ. ತಕ್ಷಣ ಆಚರಣೆಯನ್ನು ನಿಲ್ಲಿಸಿ ಆ ಶವ ಪೆಟ್ಟಿಗೆಯನ್ನು ಕಾರಿನಲ್ಲಿ ತೆಗೆದುಕೊಂಡು ಹೋಗುತ್ತಾರೆ, ಯಾಕೆಂದರೆ ಅದನ್ನು ಓಪನ್ ಮಾಡದೆ ಸುಡೋಕೆ ಅಂತ. ತದನಂತರ ಆ 5 ಜನ ದುರಾಸೆಯಿಂದ ಅಲ್ಲೇ ಇದ್ದು ಗುಂಡಿಯಲ್ಲಿ ಶವಕ್ಕೆ ಸಂಬಂಧಿಸಿದ ಬೆಲೆ ಬಾಳುವ ವಸ್ತು ಸಿಗಬಹುದು ಎಂದು ಹುಡುಕುತ್ತಿರುವಾಗ ಮಣ್ಣಿನಿಂದ ಹೊರಬಂದ ಹಾವೊಂದನ್ನು ಕಂಡು ಗಾಬರಿಯಿಂದ ಅದನ್ನು ಸಾಯಿಸುತ್ತಾನೆ. ಆ ಹಾವಿನ ತಲೆ ನೋಡಲು ಹುಡುಗಿಯ ಹಾಗೆ ಇದ್ದು ಜೋರಾಗಿ ಹೆಣ್ಣಿನ ರೀತಿಯೇ ಕಿರುಚಿಕೊಳ್ಳುತ್ತದೆ. ತಕ್ಷಣ ಕಪ್ಪು ಮೋಡ ಆ ಜಾಗವನ್ನು ಆವರಿಸುತ್ತಿದ್ದ ಹಾಗೆ ವಾರಿಮ್ಗೆ ಏನೋ ತಪ್ಪಾಗಿದೆ ಎಂದು ಅರಿವಾಗುತ್ತದೆ. ಹೀಗೆ ಈ ಕಥೆಯಲ್ಲಿ ದುಷ್ಟಶಕ್ತಿಯ ಪ್ರವೇಶವಾದಾಗ ಆಗುವ ಅನಾಹುತಗಳಿಂದ ಪಾರಾಗಲು ಕಿಮ್ ಮತ್ತು ವಾರಿಮ್ ಮಾಡುವ ಸಾಹಸಗಳನ್ನು ಚಿತ್ರದಲ್ಲಿ ನೋಡಿ ತಿಳಿಯಿರಿ.